ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಡಗರ ಅರಮನೆ ಆವರಣದಲ್ಲಿ ಯೋಗ ಸಂಭ್ರಮ ಈಗ ನಡೀತಾ ಇದೆ. 500ಕ್ಕೂ ಹೆಚ್ಚು ಯೋಗಾಪಟುಗಳಿಂದ ಯೋಗ ಪ್ರದರ್ಶನವಾಗ್ತಾ ಇದೆ. ದಸರಾ ಸಂಭ್ರಮದ ನಾನಾ ಕಾರ್ಯಕ್ರಮಗಳ ಪೈಕಿ ಯೋಗ ದಸರಾ ಕೂಡ ಒಂದು. ಪ್ರಜಾಪ್ರಭುತ್ವಕ್ಕಾಗಿ ಯೋಗ ಅನ್ನುವ ಹೆಸರಿನಾಡಿ ಈ ಪ್ರದರ್ಶನ ನಡೀತಾ ಇದೆ. ಉಸ್ತುವಾರಿ ಸಚಿವ ಆಗಿರುವಂಥ ಮಹದೇವಪ್ಪ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಅಧಿಕಾರಿಗಳಿಂದ ಯೋಗ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ಎಲ್ಲರೂ ಕೂಡ ನೋಡಿ, ಇಲ್ಲಿ ಯೋಗ ದಸರಾದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಸರಿ. ಬುಕ್ ಅಥವಾ ಪೋಸ್ಟರ್ಗಳಲ್ಲಿ ಚಿತ್ತಾರಗಳನ್ನು ಬಿಡಿಸೋದನ್ನು ನೋಡಿದ್ದೀವಿ. ಆದರೆ ಮೈಸೂರಲ್ಲಿ ಡ್ರೋನ್ಗಳ ಚಿತ್ತಾರಕ್ಕೆ ಜನ ಫುಲ್ ಫಿದಾ ಆಗಿದ್ದಾರೆ. ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ. ಡ್ರೋನ್ ಕಲರವಕ್ಕೆ ಸಾಂಸ್ಕೃತಿಕ ನಗರಿ ಫಿದಾ. ಆಕಾಶದಲ್ಲಿ ಡ್ರೋನ್ಗಳಿಂದ ಮೂಡಿದ ಬಣ್ಣ ಬಣ್ಣದ ಚಿತ್ತಾರ. 1500 ಡ್ರೋನ್ಗಳ ಕಲರವ. ರಾಷ್ಟ್ರಧ್ವಜ, ಚಂದ್ರಯಾನ, ವಿಶ್ವ ಭೂಪಟ, ಅರಳಿಮರ, ತಿಮಿಂಗಿಲ, ಚಾಮುಂಡೇಶ್ವರಿ ಸೇರಿದಂತೆ 15ಕ್ಕೂ ಹೆಚ್ಚು ವಿನ್ಯಾಸಗಳ ಕಲರವ. ಇನ್ನೊಂದೆಡೆ ಕಿಕ್ಕಿರಿದು ತುಂಬಿರುವ ಜನರು. ಅರಮನೆ ನಗರಿಯ ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ ಬಿಡಿಸುವ ಮೂಲಕ ಲಕ್ಷಾಂತರ ಜನರ ಕಣ್ಮನ ಸೆಳೆದಿದೆ. ಸುಮಾರು 1500 ಡ್ರೋನ್ಗಳನ್ನು ಬಳಸಿ ಮೈಸೂರು, ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಯಿತು. ಸಾವಿರಾರು ಜನರು ಆಗಸದಲ್ಲಿ ಡ್ರೋನ್ ಚಿತ್ತಾರವನ್ನು ಕಣ್ತುಂಬಿಕೊಂಡರು. ಅಂಬಾರಿಯಿಂದ ಹಿಡಿದು ಕರ್ನಾಟಕ ಭೂಪಟದವರೆಗೆ ಹಲವು ಚಿತ್ತಾರಗಳು ಆಗಸದಲ್ಲಿ ಮೂಡಿಬಂದವು. ಈ ವೇಳೆ ಬನ್ನಿಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದರು. ಒಟ್ಟಾರೆ ಡ್ರೋನ್ ಶೋಗೆ ಸಾಂಸ್ಕೃತಿಕ ನಗರಿ ಜನರು ಫುಲ್ ಫಿದಾ ಆಗಿದ್ದಾರೆ. ಆದರೆ ನೀವು ಒಮ್ಮೆ ಮೈಸೂರು ದಸರಾ ನೋಡಲು ಹೋದರೆ ಡ್ರೋನ್ ಶೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಡಗರ ಅರಮನೆ ಆವರಣದಲ್ಲಿ ಯೋಗ ಸಂಭ್ರಮ ಈಗ ನಡೀತಾ ಇದೆ. 500ಕ್ಕೂ ಹೆಚ್ಚು ಯೋಗಾಪಟುಗಳಿಂದ ಯೋಗ ಪ್ರದರ್ಶನವಾಗ್ತಾ ಇದೆ. ದಸರಾ ಸಂಭ್ರಮದ ನಾನಾ ಕಾರ್ಯಕ್ರಮಗಳ ಪೈಕಿ ಯೋಗ ದಸರಾ ಕೂಡ ಒಂದು. ಪ್ರಜಾಪ್ರಭುತ್ವಕ್ಕಾಗಿ ಯೋಗ ಅನ್ನುವ ಹೆಸರಿನಾಡಿ ಈ ಪ್ರದರ್ಶನ ನಡೀತಾ ಇದೆ. ಉಸ್ತುವಾರಿ ಸಚಿವ ಆಗಿರುವಂಥ ಮಹದೇವಪ್ಪ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಅಧಿಕಾರಿಗಳಿಂದ ಯೋಗ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ಎಲ್ಲರೂ ಕೂಡ ನೋಡಿ, ಇಲ್ಲಿ ಯೋಗ ದಸರಾದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಸರಿ. ಬುಕ್ ಅಥವಾ ಪೋಸ್ಟರ್ಗಳಲ್ಲಿ ಚಿತ್ತಾರಗಳನ್ನು ಬಿಡಿಸೋದನ್ನು ನೋಡಿದ್ದೀವಿ. ಆದರೆ ಮೈಸೂರಲ್ಲಿ ಡ್ರೋನ್ಗಳ ಚಿತ್ತಾರಕ್ಕೆ ಜನ ಫುಲ್ ಫಿದಾ ಆಗಿದ್ದಾರೆ.
ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ. ಡ್ರೋನ್ ಕಲರವಕ್ಕೆ ಸಾಂಸ್ಕೃತಿಕ ನಗರಿ ಫಿದಾ. ಆಕಾಶದಲ್ಲಿ ಡ್ರೋನ್ಗಳಿಂದ ಮೂಡಿದ ಬಣ್ಣ ಬಣ್ಣದ ಚಿತ್ತಾರ. 1500 ಡ್ರೋನ್ಗಳ ಕಲರವ. ರಾಷ್ಟ್ರಧ್ವಜ, ಚಂದ್ರಯಾನ, ವಿಶ್ವ ಭೂಪಟ, ಅರಳಿಮರ, ತಿಮಿಂಗಿಲ, ಚಾಮುಂಡೇಶ್ವರಿ ಸೇರಿದಂತೆ 15ಕ್ಕೂ ಹೆಚ್ಚು ವಿನ್ಯಾಸಗಳ ಕಲರವ. ಇನ್ನೊಂದೆಡೆ ಕಿಕ್ಕಿರಿದು ತುಂಬಿರುವ ಜನರು. ಅರಮನೆ ನಗರಿಯ ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ ಬಿಡಿಸುವ ಮೂಲಕ ಲಕ್ಷಾಂತರ ಜನರ ಕಣ್ಮನ ಸೆಳೆದಿದೆ. ಸುಮಾರು 1500 ಡ್ರೋನ್ಗಳನ್ನು ಬಳಸಿ ಮೈಸೂರು, ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಯಿತು. ಸಾವಿರಾರು ಜನರು ಆಗಸದಲ್ಲಿ ಡ್ರೋನ್ ಚಿತ್ತಾರವನ್ನ ಕಣ್ತುಂಬಿಕೊಂಡರು. ಅಂಬಾರಿಯಿಂದ ಹಿಡಿದು ಕರ್ನಾಟಕ ಭೂಪಟದವರೆಗೆ ಹಲವು ಚಿತ್ತಾರಗಳು ಆಗಸದಲ್ಲಿ ಮೂಡಿಬಂದವು. ಈ ವೇಳೆ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದರು. ಒಟ್ಟಾರೆ ಡ್ರೋನ್ ಶೋಗೆ ಸಾಂಸ್ಕೃತಿಕ ನಗರಿ ಜನರು ಫುಲ್ ಫಿದಾ ಆಗಿದ್ದಾರೆ. ಆದರೆ ನೀವು ಒಮ್ಮೆ ಮೈಸೂರು ದಸರಾ ನೋಡಲು ಹೋದರೆ ಡ್ರೋನ್ ಶೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.